ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನೋಡಿ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಅಳತೆ ಬ್ಲೌಸಿಂದ ನೋಡಿ ಲೈನಿಂಗ್ ಬ್ಲೌಸ್ನ ಯಾವ ರೀತಿ ಕಟ್ ಮಾಡಬೇಕು, ಹಾಗೆ ನೋಡಿ ಚಿಕ್ಕ ಪುಟ್ಟ ನೀವು ಮೆಜರ್ಮೆಂಟ್ ತಗೊಂಡು ಯಾವ ರೀತಿ ಕಟ್ ಮಾಡಬೇಕು ಅನ್ನೋದನ್ನ ಪರ್ಫೆಕ್ಟ್ ಆಗಿ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ನೋಡಿ ಇದು ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಿದ್ದಾರೆ, ನಮಗೆ ಇದನ್ನ ಅಳತೆ ಕೊಟ್ಟಿದ್ದಾರೆ. ಹಾಗೆ ಇದು ಮೇನ್ ಫ್ಯಾಬ್ರಿಕ್, ಹಾಗೆ ಇದು ಲೈನಿಂಗ್ ಬಂದು ಸ್ನೇಹಿತರೆ 1 ಮೀಟರ್ ಇದೆ. ಇದು ಲೈನಿಂಗ್ ಬಟ್ಟೆ ಇದೆ, ಹಾಗೆ ಇದು ಮೇನ್ ಫ್ಯಾಬ್ರಿಕ್. ಸೀರಿಯಲ್ ಬಟ್ಟೆ ಎಷ್ಟು ಬರುತ್ತೋ ಇದು 80 ಸೆಂಟಿಮೀಟರ್ನ ಇದೆ. ಇಷ್ಟರಲ್ಲಿ ನಾವು ಈ ಬ್ಲೌಸ್ ಅನ್ನ ನಿಮಗೆ ಕಟ್ ಮಾಡಿ ತೋರಿಸ್ತೀನಿ ಸ್ನೇಹಿತರೆ. ನನಗೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರು ಲೈನಿಂಗ್ ಅನ್ನ ಎಷ್ಟು ತಗೋಬೇಕು, ಯಾವ ಸೈಜಿಗೆ ಅಂತೇಳಿ. ನೀವು ಪ್ರತಿ ವಿಡಿಯೋದಲ್ಲೂ ನಾನು ಹೇಳ್ತಾ ಇರ್ತೀನಿ ಸ್ನೇಹಿತರೆ, ಪ್ರತಿ ದಿನಾನು ಕೂಡ ಬೇರೆ ಬೇರೆ ಸೈಜು ಬ್ಲೌಸ್ ಮೆಜರ್ಮೆಂಟ್ ಬರ್ತಾ ಇರುತ್ತೆ. ಅದರಲ್ಲಿ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಈಗ ನೋಡಿ, ಇದು 1 ಮೀಟರ್, ಅದಕ್ಕೆ ಹೇಳಿದೆ ನಿಮಗೆ 1 ಮೀಟರ್ ಲೈನಿಂಗ್ ಇದೆ ಅಂತೇಳಿ ಸ್ನೇಹಿತರೆ. ನೋಡಿ, ಮೊದಲಿಗೆ ಬಂದು ನಾನು ಲೈನಿಂಗ್ ಅನ್ನ ಸೆಂಟ್ರಿಗೆ ಫೋಲ್ಡ್ ಹಾಕೊಂಡಿದ್ದೀನಿ. ಇದು ಡಬಲ್ ಪನ್ನ ಇದೆ. ಇದು ನೋಡಿ 1 ಮೀಟರ್ ಬಟ್ಟೆ ಇದೆ. ನಾನು ಸೆಂಟ್ರಿಗೆ ಫೋಲ್ಡ್ ಮಾಡ್ಕೊಂಡು ಈ ರೀತಿ ನಾನು ಕ್ಲೋಸಿಂಗ್ ಸೈಡ್ ಅನ್ನ ನನ್ನ ಕಡೆ ಹಾಕೊಂಡಿದ್ದೀನಿ, ಓಪನ್ ಸೈಡ್ ಅನ್ನ ಆ ಕಡೆ ಬಿಟ್ಕೊಂಡಿದ್ದೀನಿ. ಮೊದಲಿಗೆ ಬಂದು ನಾವು ಇವಾಗ ಲೆಂತ್ ಅನ್ನ ನೋಡ್ಕೋಬೇಕು. ನೋಡಿ, ಬ್ಲೌಸ್ ಅಲ್ಲಿ ಎಷ್ಟು ಲೆಂತ್ ಇದೆ ಅಂತ ನೋಡ್ಕೋಬೇಕು. ನೋಡಿ, ಈ ರೀತಿ ನೋಡಿ 14.5 ಇಂಚು ಲೆಂತ್ ಇದೆ. ನಾನು ನಿಮಗೆ ಮೊದಲಿಗೆ ಬರ್ಕೊಂಡ್ಬಿಡ್ತೀನಿ. ನೋಡಿ, 14.5 ಇಂಚು ಲೆಂತ್ ಟೋಟಲ್. ಹಾಗೆ ಚೆಸ್ಟ್ ನೋಡ್ಕೋಬೇಕು ಮೆಜರ್ಮೆಂಟ್ ಪ್ರಕಾರ. ನಮ್ಮ ಮೆಜರ್ಮೆಂಟ್ ಬ್ಲೌಸಲ್ಲಿ ಎಷ್ಟಿದೆ ಅಂತೇಳಿ ನೋಡಿ, ನಾವು ಬ್ಯಾಕ್ ಸೈಡಿಂದ ತಗೊಂಡ್ರೆ ನಮಗೆ ಈಸಿಯಾಗಿ ಸಿಕ್ಬಿಡುತ್ತೆ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಅಂತೇಳಿ. ನೋಡಿ, ಈ ರೀತಿ ನಾವು ಬ್ಲೌಸನ್ನು ನೀಟಾಗಿ ಹಾಕೋಬೇಕು. ನಮಗೆ ನೀಟಾಗಿ ಈ ರೀತಿ ಹಾಕೊಂಡಾಗ ನಮಗೆ ಪ್ರತಿಯೊಂದು ಕೂಡ ಮೆಜರ್ಮೆಂಟ್ ಸಿಗುತ್ತೆ ಸ್ನೇಹಿತರೆ. ನೋಡಿ, ಶೋಲ್ಡ್ರು ಹಾಗೆ ನಮಗೆ ನೆಕ್ ಬಿಡ್ತು ಪ್ರತಿಯೊಂದು ಕೂಡ ಮೆಜರ್ಮೆಂಟ್ ಸಿಗುತ್ತೆ. ನಿಮಗೆ ಆರ್ಮೋಲ್ ಡೌನಿಂಗ್ ಕೂಡ ಎಷ್ಟಿದೆ ಅಂತೇಳಿ ನಮಗೆ ಈಸಿಯಾಗಿ ಸಿಗುತ್ತೆ. ನೋಡಿ, ಚೆಸ್ಟ್ ಮೆಜರ್ಮೆಂಟ್ ಬಂದು 21.5 ಒಂದು ಸೈಡ್ ಬರುತ್ತೆ. ಅಂದರೆ ನಾವು 2ರಿಂದ ನಾವು 8 ಮಾಡಿದಾಗ ನಮಗೆ 21.5 ಪ್ಲಸ್ 21.5 ಅಲ್ಲಿಗೆ 43 ಆಗುತ್ತೆ. ನೋಡಿ, ಚೆಸ್ಟ್ ಮೆಜರ್ಮೆಂಟ್ ಬಂದು 43 ಇಂಚಿದೆ. ಹಾಗೆ ನಾನು ನಿಮಗೆ ನೋಡಿ ಬ್ಯಾಕ್ ನೆಕ್ ಲೆಂತನ್ನು ತಗೋತಾ ಇದ್ದೀನಿ. ಇಲ್ಲಿಂದ ಎಷ್ಟಿದೆ ಅಂತೇಳಿ ನೋಡಿ, 10.5 ಇಂಚಿದೆ. 10.5 ಇಂಚು ನಮಗೆ ಬ್ಯಾಕ್ ನೆಕ್ ಲೆಂತ್ ಬರುತ್ತೆ. ಹಾಗೆ ನೋಡಿ, ಕೊರಳಿನ ಅಗಲ ಕೂಡ ಇಲ್ಲಿ ನಿಮಗೆ ಈಸಿಯಾಗಿ ಸಿಕ್ಬಿಡುತ್ತೆ. 5.5 ಇಂಚು ಅವರು ರೆಡಿ ಇದೆ. 5.5 ಇಂಚು ನಮಗೆ ಬೇಕಾಗಿರೋದು ಟೋಟಲ್ ಬಂದು 5.5 ಇಂಚು ರೆಡಿ ಇದೆ. ಆ ಸ್ಟಿಚಿಂಗ್ ಮಾರ್ಜಿನ್ 1/2 ಇಂಚ್ ನಾವು ಲೆಸ್ ಮಾಡಿದರೆ ಈ ಕಡೆ 1/4 ಇಂಚು ಆ ಕಡೆ 1/4 ಇಂಚು ಟೋಟಲ್ ಬಂದು ನಮಗೆ 2.5 ಇಂಚು ಅವರು ನೆಕ್ ಬಿಡ್ತನ್ನ ಒಂದು ಸೈಡ್ ಇಟ್ಟಿದ್ದಾರೆ. ಹಾಗೆ ನೋಡಿ, ವೆಸ್ಟ್ ಸೊಂಟದ ಅಳತೆ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಈ ಬ್ಲೌಸಲ್ಲಿ ಈ ರೀತಿ ನಾವು ಫೋಲ್ಡಿಂಗ್ ಮಾಡ್ಕೊಂಡಾಗ ನಮಗೆ ಸೊಂಟದ ಮೆಜರ್ಮೆಂಟು ಸಿಗುತ್ತೆ. ಇದು ನೋಡಿ ಸ್ನೇಹಿತರೆ, ಇದು 17.34 35 ಇಂಚಿದೆ. 35 ಇಂಚು ವೆಸ್ಟ್ ಮೆಜರ್ಮೆಂಟ್ ಇದೆ. ನೋಡಿ, ಇವಾಗ ನಾವು ಈ ಮೆಜರ್ಮೆಂಟ್ ತಗೊಂಡು ಕಟ್ ಮಾಡ್ಕೊಳ್ಳೋಣ. ನೋಡಿ, ಮೊದಲಿಗೆ ಬಂದು ಲೆಂತ್ ಎಷ್ಟಿದೆ 14.5 ಇಂಚಿದೆ. ಇದಕ್ಕೆ ನಾವು 1 ಇಂಚ್ ಆ್ಯಡ್ ಮಾಡಿ ಟೋಟಲ್ ಬಂದು 15.5 ಇಂಚಿಗೆ ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. 1 ಇಂಚು ನೀವು ಆ್ಯಡ್ ಮಾಡಿದರೆ ಸಾಕು ಬ್ಯಾಕಿಗೆ. ಅದು ಲೈನಿಂಗ್ ಬ್ಲೌಸ್ ಆದರೆ, ನಿಮಗೆ ಸಾದಾ ಬ್ಲೌಸ್ ಸ್ಟಿಚ್ ಮಾಡಿದ್ದೀವಿ ಅಂದರೆ ಬೇರೆ ಥರ ಕೆಳಗಡೆ ಪಟ್ಟಿಗೋಸ್ಕರ ಎಕ್ಸ್ಟ್ರಾ ಬಿಡಬೇಕಾಗುತ್ತೆ. ಮೇಲ್ಗಡೆ ಶೋಲ್ಡರ್ 1/2 ಇಂಚ್ ಬಿಟ್ಟರೆ ಸಾಕು. ನೋಡಿ, ಹಾಗೆ ಕೆಳಗಡೆ 1/2 ಇಂಚು ನಾನು ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಒಂದು ಲೈನ್ ಹಾಕ್ಬಿಡ್ತೀನಿ, ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಇವಾಗ ನೆಕ್ ವಿಡ್ತ್ ಬಂದು 2.5 ಇಂಚಿದೆ. ನೋಡಿ, 2.5 ಇಂಚು ನಮಗೆ ರೆಡಿ ಬಂದು 2.75 ಇದೆ. ನಾನು 2.5 ಇಂಚು ತೊಗೊಂಡಿದ್ದೀನಿ. ರೆಡಿ ಸ್ಟಿಚ್ ಆದಮೇಲೆ ನಮಗೆ 2.75 ರೆಡಿ ಸಿಗುತ್ತೆ. ಇವಾಗ ನೋಡಿ, ಶೋಲ್ಡ್ರ್ ಎಷ್ಟಿದೆ ಅಂತ ನೋಡ್ಕೋಬೇಕು ಸ್ನೇಹಿತರೆ. ನೋಡಿ, ಇದು 3 ಇಂಚು ರೆಡಿ ಇದೆ. ನಾವು 3.25 ಇಂಚು ತೊಗೋಬೇಕು. ಶೋಲ್ಡ್ರನ್ನು 3.25 ಇಂಚ್ ತೊಗೋಬೇಕು. ಏನಕ್ಕಂದರೆ ನಮಗಿಲ್ಲಿ ಮಾರ್ಜಿನ್ 1/4 ಇಂಚ್ ಬೇಕಾಗುತ್ತೆ. ಹಾಗಾಗಿ 3.25 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಟೋಟಲ್ ಬಂದು ಇವ್ರದ್ದು 5.25 ಇಂಚು ಶೋಲ್ಡ್ರ್ ಆಯ್ತು. ನೋಡಿ, 5.25 ಇಂಚಿಗೆ ಕೆಳಗಡೆ ಕೂಡ ಒಂದು ಮಾರ್ಕ್ ಹಾಕ್ತೀನಿ. ಇದಕ್ಕೆ ಒಂದು ಲೈನ್ ಹಾಕೋಣ. ಇವಾಗ ಇದು ಆರ್ಮೋಲ್ ಡೌನಿಂಗಿಗೋಸ್ಕರ ಒಂದು ಲೈನ್ ಹಾಕ್ತಾ ಇದ್ದೀನಿ. ಹಾಗೆ ನೆಕ್ ಲೆಂತ್ ಬಂದು 10.5 ಇದೆ ಸ್ನೇಹಿತರೆ. ನೋಡಿ, 10.5 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬಂದು 2.5 ಇಂಚ್ ಇದೆ. ಇಲ್ಲಿ ಕೆಳಗಡೆ ಬಂದು ನಾನು 3.5 ಇಂಚು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದಕ್ಕೆ ಒಂದು ಸೇಪನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನೀವು ಯಾರು ಸ್ನೇಹಿತರೆ, ನೋಡಿ, ಇದಕ್ಕೆ ನಾವು ನೆಕ್ ಸೇಪನ್ನು ಮಾರ್ಕ್ ಮಾಡ್ಕೋಬೇಕು. ನೀವು ಹೆಂಗೆ ಬೇಕೋ ನೀವು ಆ ರೀತಿ ನೀವು ಮಾರ್ಕ್ ಮಾಡ್ಕೋಬೋದು.
ಸ್ನೇಹಿತರೆ ನೋಡಿ, ಇವಾಗ ಆರ್ಮೋಲ್ ಡೌನಿಂಗನ್ನು ಯಾವ ರೀತಿ ಕಂಡುಹಿಡಿಯೋದು ಅಂದರೆ, ನಮಗೆ ಅಳತೆ ಬ್ಲೌಸ್ ಕೊಟ್ಟಾಗ ಮೊದಲಿಗೆ ನೋಡಿ ಸ್ನೇಹಿತರೆ, ಇವಾಗ ಚೆಸ್ಟ್ ಮೆಜರ್ಮೆಂಟನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಚೆಸ್ಟ್ ಮೆಜರ್ಮೆಂಟ್ ಬಂದು 43 ಇದೆ. ನಾವು 43ಅನ್ನು ನಾವು 4ರಿಂದ ನಮಗೆ ಡಿವೈಡ್ ಮಾಡಿದಾಗ ಸ್ನೇಹಿತರೆ 11 ನೋಡಿ ನಮಗೆ 10.25 ಇಂಚ್ ಬರುತ್ತೆ. ನೋಡಿ 10.25 ಇಂಚು, 1/4 ಇಂಚು ಲೂಸಿಂಗ್ ಇಟ್ಕೊಂಡು 11 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. 11 ಇಂಚಿಗೆ. ಹಾಗೆ ಎಕ್ಸ್ಟ್ರಾ ಬಂದು 1.5 ಇಂಚು ನಾನು ಸ್ಟಿಚಿಂಗ್ ಮಾರ್ಜಿನನ್ನು ಬಿಡ್ತಾ ಇದ್ದೀನಿ. ಕೆಳಗಡೆ ಸೊಂಟದ ಅಳತೆ ಬಂದು 35 ಇದೆ. ಅಂದರೆ 92, 18, 36. 35ಅನ್ನು ನಾವು 4ರಿಂದ ನಮಗೆ ಡಿವೈಡ್ ಮಾಡಿದಾಗ ನಮಗೆ 8.25 ಬರುತ್ತೆ. ನೋಡಿ 8.25ಗೆ ಒಂದು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಹಾಗೆ 1 ಇಂಚು ಡಾಟ್ಗೋಸ್ಕರ ಮಾರ್ಕ್ ಮಾಡ್ಕೋಬೇಕು. ಹಾಗೆ 1.5 ಇಂಚು ನಾವು ಸ್ಟಿಚಿಂಗ್ ಮಾರ್ಜಿನನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಲೈನ್ ಹಾಕೋಣ, ನಮಗೆ ಈಸಿಯಾಗಿ ಆರ್ಮೋಲ್ ಡೌನಿಂಗ್ ಅನ್ನೋದು ಸಿಗುತ್ತೆ. ನೋಡಿ ಇಷ್ಟು ಮಾರ್ಕ್ ಮಾಡ್ಕೊಂಡ್ರೆ ನಮಗೆ ಆರ್ಮೋಲ್ ಡೌನಿಂಗ್ ಅನ್ನೋದು ಅಳತೆ ಬ್ಲೌಸ್ ಕೊಟ್ಟಾಗ ನಮಗೆ ಈಸಿಯಾಗಿ ಸಿಗುತ್ತೆ. ಯಾವ ರೀತಿ ಸಿಗುತ್ತೆ ಅಂದರೆ ಸ್ನೇಹಿತರೆ ನೋಡಿ, ಬ್ಯಾಕ್ ಸೈಡು ನಾವು ನೋಡಿ ಇಲ್ಲಿ ಸ್ಟಿಚ್ಚು ಬಿಟ್ಟೋಗಿದೆ. ಹಾಗಾಗಿ ನಾನು ಇಲ್ಲಿಂದ ಹಿಡ್ಕೊತಾ ಇದ್ದೀನಿ. ನೋಡಿ ನಾವು ಕೆಳಗಡೆ ಏನು ಲೈನ್ ಹಾಕೊಂಡಿದ್ದೀವಿ 1/2 ಇಂಚ್ ಮಾರ್ಜಿನ್ ಬಿಟ್ಟು, ಅಲ್ಲಿಂದ ಈ ರೀತಿ ಇಟ್ಕೊಂಡಾಗ ನಮಗೆ ಒಂದು ಅಂದಾಜ್ ಮೆಜರ್ಮೆಂಟ್ ಸಿಗುತ್ತೆ. ನಿಮಗೆ ತೋರಿಸ್ತೀನಿ ಎಕ್ಸಾಕ್ಟಾಗಿ ಬರುತ್ತೆ ಇಲ್ಲ ಅನ್ನೋದು ಕೂಡ. ನೋಡಿ ಇಲ್ಲಿಗೆ ಎಂಡ್ ಆಗಿದೆ ಸ್ಟಿಚಿಂಗು. ಹಾಗೆ 1/2 ಇಂಚು ನಾನು ಮೇಲಕ್ಕೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ. ನಾನು ನಿಮಗೆ ಇದ್ರ ಪ್ರಕಾರ ಇವಾಗ ಲೈನ್ ಹಾಕಿ ಮೆಜರ್ಮೆಂಟ್ ಮಾಡಿ ಅಳತೆ ಬ್ಲೌಸ್ ಪ್ರಕಾರ ಸರಿಯಾಗಿದೆಯಲ್ಲ ಅಂತ ಚೆಕ್ ಮಾಡಿ ತೋರಿಸ್ತೀನಿ. ನೋಡಿ ಇವಾಗ ಇದರಲ್ಲಿ ಎಷ್ಟಿದೆ ಅಂತ ನೋಡ್ಕೋಬೇಕು. ಒಂದು ಸಾರಿ ಈ ರೀತಿ ಚೆಕ್ ಮಾಡ್ಕೊಂಬಿಡಿ, ನೀವು ಕರೆಕ್ಟಾಗಿ ಬರುತ್ತೆ. ಸ್ವಲ್ಪ ಕಡಿಮೆ ಆಯಿತು ಅಂದರೆ ನೀವು ಡೌನಿಂಗಲ್ಲಿ ಮಾರ್ಕ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ನೋಡಿ 9.5 ಇದೆ ಸ್ನೇಹಿತರೆ. ಇದು 9.5 ನಮಗೆ ಬೇಕಾಗುತ್ತೆ. ನೋಡಿ ನೋಡಿ ನಾವು ಈ ಕಾರ್ನರ್ ಸೈಡಲ್ಲಿ 1.5 ಇಂಚು ನಾವು ಒಂದು ಮಾರ್ಕನ್ನು ಮಾಡ್ಕೋಬೇಕು. ಕಾರ್ನರ್ಗಿಲ್ಲಿ ನೋಡಿ 1.5 ಇಂಚು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಈ ಮೆಜರ್ಮೆಂಟ್ ಪ್ರಕಾರ ನೀವು ಅದನ್ನು ಕಟ್ ಮಾಡ್ಕೋಬೇಕು ಸ್ನೇಹಿತರೆ, ಈ ಕ್ರಾಸನ್ನು. ನೋಡಿ ಇವಾಗ ಚೆಕ್ ಮಾಡೋಣ ಕ್ಲೀನಾಗಿ, ಏನಕ್ಕಂದ್ರೆ ಗೊತ್ತಾಗಲಿ. ಈ ಥರ ನಾವು ಲೈನ್ಸ್ ಹಾಕೊಂಡ್ಬಿಟ್ರೆ ನಮ್ಗೆ ಈಸಿಯಾಗಿ ಸಿಗುತ್ತೆ. ಅದು ಬಂದು 9.5 ಇದೆ. ಚೆಕ್ ಮಾಡ್ತಾ ಇದ್ದೀನಿ. ಸರಿ ಬರ್ತದೆ ಸ್ನೇಹಿತರೆ, 9.5 ಇಂಚು. ಕೆಳಗಡೆ ಡಾಟ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಇದ್ರ ಸೆಂಟ್ರಿಗೆ ಒಂದು ಡಾಟನ್ನು ಮಾರ್ಕ್ ಮಾಡ್ಕೋಬೇಕು. ಈ ಡಾಟನ್ನು ಬಂದು 1 ಇಂಚು ನಾವು ಹಿಡಿಬೇಕಾಗುತ್ತೆ. ನೋಡಿ ಈ ರೀತಿ ನಾವು ಬ್ಯಾಕ್ ಪಾರ್ಟನ್ನು ಇವಾಗ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇವಾಗ ಕಟ್ ಮಾಡೋಣ ಸ್ನೇಹಿತರೆ. ನಿಮಗೆ ಆರ್ಮೋಲ್ ಡೌನಿಂಗ್ ಎಷ್ಟು ಬಂತು ಅಂತ ಹೇಳಿಲ್ಲ. ಈ ಮೆಜರ್ಮೆಂಟಿಗೆ ಆರ್ಮೋಲ್ ಡೌನಿಂಗ್ ಬಂದು ನೋಡಿ 5.25 ಬಂದಿದೆ. ಇದು ಚೆಸ್ಟ್ ಮೆಜರ್ಮೆಂಟು ಜಾಸ್ತಿ ಇರೋದ್ರಿಂದ ಸ್ನೇಹಿತರೆ ಕಡಿಮೆ ಬಂದಿದೆ. ನೋಡಿ 5.25 ಶೋಲ್ಡ್ರು, 5.25 ಆರ್ಮೋಲ್ ಬಂದಿದೆ. ಸೇಮ್ ಟು ಸೇಮ್. ಅಂದರೆ ಇದು 43, 44 ಸೈಜಿಗೆ ನೀವು ಡೀಪ್ ಇಟ್ಟಾಗ 5.25 ಇಂಚ್ ಇಟ್ಟರೆ ಶಾಕ್ ಅಂತ ಅನಿಸುತ್ತೆ. ನೋಡಿ ಸ್ನೇಹಿತರೆ, ನೋಡಿ ಇವಾಗ ನಾವು ಫ್ರಂಟ್ ಪಾರ್ಟನ್ನು ಕಟ್ ಮಾಡೋಣ. ನೋಡಿ ಫ್ರಂಟ್ ಪಾರ್ಟ್ ಕಟ್ ಮಾಡಲಿಕ್ಕೆ ಸ್ನೇಹಿತರೆ ನೋಡಿ, ಮೊದಲಿಗೆ ಬಂದು ನಾನು ಇಲ್ಲಿ ಒಂದು 1/2 ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ. ನೋಡಿ 1/2 ಇಂಚ್ ಬಿಟ್ಟಿದ್ದೀನಿ ನಾನು ಶಿಸ್ತಾಗಿದ್ರೆ ಈ ಕಡೆ ಸೈಡು. ನೋಡಿ ವೇಸ್ಟ್ ಮಾಡಬಾರ್ದು. ಇಲ್ಲಿ ಲೈನ್ ಏನು ಹೊಡ್ಕೊಂಡಿದ್ದೀನಿ ಇಲ್ಲಿಂದ ಇಟ್ಕೊತಾ ಇದ್ದೀನಿ ನಾನು. ನೋಡಿ ಇಲ್ಲಿಗೆ ನೆಕ್ ವಿಡ್ತ್ ಬಂದು ಇಲ್ಲಿಗಿದೆ, ಶೋಲ್ಡರ್ ಬಂದು ಇಲ್ಲಿಗಿದೆ, ಆರ್ಮೋಲ್ ಡೌನಿಂಗ್ ಬಂದು ಇದು, ಹಾಗೆ ಚೆಸ್ಟ್ ಮೆಜರ್ಮೆಂಟು ಇಲ್ಲಿವರೆಗೂ ಬರುತ್ತೆ. ಸ್ನೇಹಿತರೆ ನಾನು ಅಳತೆ ಬ್ಲೌಸ್ಗಿಂತೂ 1/4 ಇಂಚು ಜಾಸ್ತಿ ಇಟ್ಟಿದ್ದೀನಿ ಲೂಸಿಂಗನ್ನು. ಅಂದರೆ ಟೋಟಲ್ ಬಂದು ರೌಂಡು 1 ಇಂಚ್ ಜಾಸ್ತಿ ಇಟ್ಟಿದ್ದೀನಿ. ನೋಡಿ ಇಲ್ಲಿಗೆ 1.5 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ನು. ನೋಡಿ ಇವಾಗ ಇದು ಬ್ಯಾಕ್ ಪಾರ್ಟನ್ನು ರಿಮೂವ್ ಮಾಡಿ ಇದಕ್ಕೆ ಲೈನ್ ಹಾಕಬೇಕೊಂದು. ಇವಾಗ ನೋಡಿ ನಾವು ಇದು ಬ್ಯಾಕ್ ಶೇಪ್ ತೆಗೆದಿವಿ, ಇದರಲ್ಲಿ ಫ್ರಂಟ್ ಶೇಪನ್ನು ಮಾರ್ಕ್ ಮಾಡ್ಕೋಬೇಕು. ಅದಕ್ಕೆ ನೋಡಿ ಇಲ್ಲಿ 1.5 ಇಂಚು ನಾವು ಕಾರ್ನರ್ ಸೈಡ್ ತಗೊಂಡಿದ್ವಿ. ಇಲ್ಲಿ 1/2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಇಲ್ಲಿ 1/2 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇದನ್ನು ಶೇಪನ್ನು ಮಾರ್ಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ಶೇಪನ್ನು ಮಾರ್ಕ್ ಮಾಡ್ಕೋಬೇಕು. ಇದು ಬ್ಯಾಕ್ ಶೇಪು. ನೋಡಿ ಇದು ಬ್ಯಾಕ್ ಶೇಪು ಇಲ್ಲಿದೆ ಆಲ್ರೆಡಿ. ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇದು ಫ್ರಂಟ್ ಶೇಪು.
ಸ್ನೇಹಿತರೆ ನೋಡಿ, ಇವಾಗ ಮೇನ್ ಡಾಟನ್ನು ನಾವು ಮಾರ್ಕ್ ಮಾಡ್ಕೋಬೇಕು. ಮೇನ್ ಡಾಟು ನಮಗೆ ಅಳತೆ ಬ್ಲೌಸಲ್ಲಿ ಹೆಂಗಿದೆಯೋ ಹಂಗೆ ನಾವು ಮಾರ್ಕ್ ಮಾಡ್ಕೋಬೇಕು. ನೋಡಿ, ನಾನು ಈ ಸೈಡು ಒಂದು ಸೈಡ್ ಮೆಜರ್ಮೆಂಟ್ ತೊಗೊತಾ ಇದ್ದೀನಿ. ಅಳತೆ ಬ್ಲೌಸನ್ನು ಈ ರೀತಿ ನೀವು ನೀಟಾಗಿ ಇಟ್ಕೊಂಡ್ರೂ ಕೂಡ ಸಿಗುತ್ತೆ. ಹಾಗೆ ನೀವು ಇಲ್ಲ ಅಂದರೆ ಟೇಪ್ ತೊಗೊಂಡು ಕೂಡ ಮೆಜರ್ಮೆಂಟ್ ಮಾಡ್ಬೋದು. ನಾನು ನಿಮಗೆ ಟೇಪ್ ಮೆಜರ್ಮೆಂಟ್ ಮಾಡಿ ತೋರಿಸ್ತೀನಿ. ನೋಡಿ, ಈ ರೀತಿ ನೀವು ಒಳಗಡೆಯಿಂದನೇ ತೊಗೊತಾ ಇದ್ದೀನಿ. ನಾನು ಮೇಲ್ಗಡೆ ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಿ ನಾನು ಮೆಜರ್ಮೆಂಟ್ ತೊಗೊತೀನಿ. ನೋಡಿ, ಇಲ್ಲಿ ಇದು ಫಸ್ಟ್ ಡಾಟ್ ಪಾಯಿಂಟು, ಇದು ಸೆಕೆಂಡ್ ಡಾಟ್ ಪಾಯಿಂಟು. ಸ್ನೇಹಿತರೆ ನೋಡಿ, ಟೋಟಲ್ ಬಂದು ಫಸ್ಟ್ ಡಾಟ್ ಪಾಯಿಂಟ್ ಎಷ್ಟಕ್ಕಿದೆ ಬ್ಲೌಸಲ್ಲಿ ಅಂತ ನೋಡ್ಕೊಂಬಿಡಿ. ನೀಟಾಗಿ ಈ ಥರ ಜಕ್ಕಂಡಾಗ ನಮಗೆ ಈಸಿಯಾಗಿ ಸಿಕ್ಬಿಡುತ್ತೆ. ನೋಡಿ, ಇದು ರೆಡಿ ಬಂದು 11.25 ಇಂಚಿಗೆ ಇಟ್ಟಿದ್ದಾರೆ, 11.25 ಇಂಚಿಗೆ. ಹಾಗೆ ಸೆಕೆಂಡ್ ಡಾಟು ಎಲ್ಲಿಗೆ ಇಟ್ಟಿದ್ದಾರೆ ಅಂತ ನೋಡೋಣ. ನೋಡಿ, 13.5 ರೆಡಿ ಇದೆ, 14 ಇಂಚು, ಹಾಫ್ ಇಂಚ್ ಮಾರ್ಜಿನ್ ಸೇರಿದರೆ 14 ಇಂಚು. ಟೋಟಲ್ ಬಂದು 14 ಇಂಚಿಗೆ ಒಂದು ಮಾರ್ಕಿಂಗು, 11.25 ಇಂಚಿಗೆ ಒಂದು ಮಾರ್ಕಿಂಗು, 14 ಇಂಚು ಒಂದು ಮಾರ್ಕಿಂಗು, 1/4 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ನೋಡಿ, ಇವೆರಡಕ್ಕೂ ನೀವು ಲೈನ್ ಹಾಕೊಂಬಿಡಿ. ಸರಿ, ಪ್ರತಿ ಬ್ಲೌಸ್ ಕೂಡ ಇದೇ ರೀತಿ ನಾವು ಬಾಡಿ ಬ್ಲೌಸ್ ಮೆಜರ್ಮೆಂಟ್ ಕೊಟ್ಟಾಗ ಇದೇ ರೀತಿ ನಾವು ಕಟ್ ಮಾಡ್ಕೋಬೇಕು. ಹಾಗೆ ನೋಡಿ ಸ್ನೇಹಿತರೆ, ಇಲ್ಲಿಂದ ನಾನು ಡಾಟ್ ಪಾಯಿಂಟ್ ಬಂದು 4.25 ಇಂಚ್ ಇಡ್ತಾ ಇದ್ದೀನಿ. 4.25 ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಹಾಗೆ ಡಾಟ್ ಅನ್ನು ಬಂದು ಸ್ನೇಹಿತರೆ ನಾನು 2.25 ಇಂಚ್ ಇಡ್ತಾ ಇದ್ದೀನಿ. ಅಂದರೆ 1.25 1 ಪಾಯಿಂಟ್ ಬರುತ್ತೆ. ನೋಡಿ, ನಾನು ಟೋಟಲ್ ಬಂದು 2.25 ಇಂಚು ಡಾಟ್ ಹಿಡಿತಾ ಇದ್ದೀನಿ. ಬಸ್ಟ್ ಸೈಜು ಜಾಸ್ತಿ ಇದ್ದಂಗೆ ನಾವು ಜಾಸ್ತಿ ಹಿಡಿಬೇಕು. ಸ್ನೇಹಿತರೆ, ಇವಾಗ ನಾವು ನೆಕ್ ಲೆಂತನ್ನು ನಾವು ಈಸಿಯಾಗಿ ಮಾರ್ಕ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ನೋಡೋಣ. ಹಾಗೆ ನೋಡಿ, ನಮಗೆ ಅಳತೆ ಬ್ಲೌಸ್ ಕೊಟ್ಟಾಗ ತುಂಬ ಈಸಿ ಸ್ನೇಹಿತರೆ ಇವನ್ನೆಲ್ಲ ಮಾರ್ಕ್ ಮಾಡೋದು. ನೋಡಿ, ಈ ರೀತಿ ನಾವು ಬ್ಲೌಸನ್ನು ನೀಟಾಗಿ ಇಟ್ಕೊಂಡ್ಬಿಟ್ರೆ ಶೋಲ್ಡ್ರಿಂದ ಈ ರೀತಿ ಇಟ್ಕೊಳ್ಳಿ. ನೀವು ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ, ನಾನು ಇಲ್ಲಿ ಈಸಿಯಾಗಿ ಗೊತ್ತಾಗುತ್ತೆ ನಿಮಗೆ. ನೋಡಿ, ಇಲ್ಲಿ ಹಾಫ್ ಇಂಚ್ ಮಾರ್ಜಿನ್ ಬಿಟ್ಟು ಇದ್ದೀನಿ, ಹಾಫ್ ಇಂಚ್ ಮಾರ್ಜಿನ್ ಬಿಟ್ಟು ಇಟ್ಕೊಂಡಿದ್ದೀನಿ. ನೋಡಿ, ನಮಗೆ ನೆಕ್ ಲೆಂತ್ ಕೂಡ ಈಸಿಯಾಗಿ ಸಿಕ್ಬಿಡುತ್ತೆ ಈ ರೀತಿ ಇಟ್ಕೊಂಡ್ಬಿಟ್ರೆ. ನೋಡಿ, 1/4 ಇಂಚು ನಾನು ಮೇಲ್ಗಡೆಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ನೋಡಿ, ಉಕ್ಸ್ ಪಟ್ಟಿ ಎಲ್ಲಿವರೆಗೂ ಬರುತ್ತೆ ಅಂತೇಳಿ ಇದರಲ್ಲೇ ಮಾರ್ಕ್ ಮಾಡ್ಕೋಬೋದು. ನೋಡಿ, ಇಲ್ಲಿಗಿದೆ. ನಾನು ನಿಮಗೆ ಡಾಟ್ ಪಾಯಿಂಟನ್ನು 4.25 ಇಂಚ್ ಇಟ್ಟಿದ್ದೀನಿ ಸ್ನೇಹಿತರೆ. ನೋಡಿ, ಇದು ಬ್ಲೌಸಲ್ಲಿ ಎಷ್ಟಿದೆ ಅಂತ ತೋರಿಸ್ತೀನಿ. ನೋಡಿ, ಇದನ್ನು ಅವರು ಅಷ್ಟೇ ಹಿಡಿದಿದ್ದಾರೆ ಸ್ನೇಹಿತರೆ, 4.25 ಇಂಚ್ ಅವರು ಹಿಡಿದಿದ್ದಾರೆ. ನೋಡಿ, ಇವಾಗ ಇದಕ್ಕೆ ನೆಕ್ ಲೆಂತ್ಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದು ಸೇಪನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಈ ರೀತಿ ನಾವು ರೌಂಡ್ ಸೇಪನ್ನು ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ನೇಹಿತರೆ ನೋಡಿ, ಇವಾಗ ನಾವು ಇಲ್ಲೇನು ಉಕ್ಸ್ ಪಟ್ಟಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ, ಇದಕ್ಕೆ ಕೆಳಗಡೆಗೆ 1 ಇಂಚನ್ನು ಮಾರ್ಕ್ ಮಾಡ್ಕೋಬೇಕು. ಮಾರ್ಜಿನ್ಗೋಸ್ಕರ ನಾವು ಬಿಟ್ಕೋಬೇಕಾಗುತ್ತೆ. ಅದನ್ನು ಇವಾಗ ಈ ಲೈನನ್ನು ಸೇರಿಸೋಣ. ಹಾಗೆ ನೋಡಿ, ಈ ಸೆಕೆಂಡ್ ಡಾಟ್ ಪಾಯಿಂಟ್ ಇದೆಯಲ್ಲ, ಇದಕ್ಕೆಂತೂ 3/4 ಇಂಚು ನಾನು ಮೇಲ್ಗಡೆಗೆ ಒಂದು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಇವಾಗ ಸ್ನೇಹಿತರೆ ನೋಡಿ, ನಮ್ಮದು ವೆಸ್ಟ್ ಸೈಜ್, ವೆಸ್ಟ್ ಮೆಜರ್ಮೆಂಟ್ ಪ್ರಕಾರ ಎಷ್ಟಿದೆ ಅಂದರೆ 8.25 ಬಂತು ವೆಸ್ಟು. ಇವಾಗ ನೋಡ್ಕೊಳ್ಳೋಣ ಇಲ್ಲಿ ಎಷ್ಟು ಬರುತ್ತೆ ಅಂತೇಳಿ. ನೋಡಿ, ಇಲ್ಲಿ 3 ಇಂಚಿದೆ. ಇಲ್ಲಿಂದ ಬಂದು 8.25ಗೆ ಒಂದು ಮಾರ್ಕನ್ನು ಮಾಡ್ಕೋಬೇಕು ಇದೀವಿ. ಅದಕ್ಕೆ ನೋಡಿ, ಇದಕ್ಕೆ ಲೈನ್ ಹಾಕ್ತಾ ಇದ್ದೀನಿ. ಸ್ನೇಹಿತರೆ ನೋಡಿ, ಇವಾಗ ನಾವು ಡಾಟನ್ನು ಕೂಡ ಮಾರ್ಕ್ ಮಾಡ್ಕೊಂಡಿದ್ವಿ. ಇವೆರಡು ಸೆಂಟ್ರಿಗೆ ಒಂದು ಡಾಟನ್ನು ಹಿಡಿಬೇಕಾಗುತ್ತೆ. ನೋಡಿ, ಇದು 6 ಇಂಚ್ ಇದೆ. 6 ಅಂದರೆ 3 ಇಂಚಿಗೆ ಒಂದು ಡಾಟನ್ನು ನಾವು ಮಾರ್ಕ್ ಮಾಡ್ಕೋಬೇಕು. ಈ ಡಾಟ್ ಬಂದು 2.25 ಇಂಚ್ ಹಿಡಿದ್ರೆ ಸಾಕಾಗುತ್ತೆ ಸ್ನೇಹಿತರೆ. ನೋಡಿ, ತೋರಿಸ್ತಾ ಇದ್ದೀನಿ. 2.25 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ಕಾರ್ನರ್ ಸೈಡಲ್ಲಿ ಒಂದು ಡಾಟ್ ಬರುತ್ತೆ. ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಗ್ಯಾಪು ಇವು ಎಷ್ಟು ಇಟ್ಟಿದ್ದೀವಿ ನಾವು. ನೋಡಿ, ಇಲ್ಲಿ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ನೋಡಿ, ಇಲ್ಲಿ 2.25 ಇಂಚ್ ಇದೆ. ಇಲ್ಲಿ ಕೂಡ ನಾನು 2.25 ಇಂಚ್ ಗ್ಯಾಪ್ವರೆಗೂ ಇದನ್ನು ಡಾಟನ್ನು ಹಿಡಿಬೇಕಾಗುತ್ತೆ. ಈ ರೀತಿ ನಾವು 3 ಡಾಟನ್ನು ಹಿಡಿಬೇಕು. 4ನೇದು ಡಾಟು ಬಂದರೆ ಹಿಡಿದ್ರಿ, ಇಲ್ಲಾಂದರೆ ಬಿಡ್ಬೋದು ಸ್ನೇಹಿತರೆ. ಇವಾಗ ನೋಡಿ, ಕಟ್ ಮಾಡ್ಕೊಳ್ಳೋಣ. ಏನೇ ಡೌಟ್ ಇರುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ನಾವು ಈ ರೀತಿ ಫ್ರಂಟ್ ಪಾರ್ಟನ್ನು ಮಾರ್ಕಿಂಗ್ ಮಾಡಿ ಕಟ್ ಮಾಡ್ಕೊಂಡಿದ್ದೀವಿ. ಇವಾಗ ಕ್ರಾಸ್ ಬೆಲ್ಟನ್ನು ಕಟ್ ಮಾಡೋಣ ಸ್ನೇಹಿತರೆ. ನೋಡಿ, ಕ್ರಾಸ್ ಬೆಲ್ಟ್ಗೋಸ್ಕರ ನಾನು ಮೊದಲಿಗೆ ಒಂದು ಲೈನ್ ಹಾಕ್ತಾ ಇದ್ದೀನಿ. ಇದು ಆ್ಯಸ್ ಇಟ್ ಈಸ್ ಹೆಂಗಿದೆ ಹಂಗೆ ಒಂದು ಲೈನ್ ಹಾಕೋಣ.
ಅದರ ನಂತರ ನೋಡಿ ನಮಗೆ ಅಳತೆ ಬ್ಲೌಸಲ್ಲಿ ಹೆಂಗಿದೆಯೋ ಹಾಗೆ ನಾವು ಬೆಲ್ಟನ್ನು ಮಾರ್ಕ್ ಮಾಡ್ಕೊಳೋದ್ರಿಂದ ಅದನ್ನಿಟ್ಟು ನಾವು ಈಸಿಯಾಗಿ ಮಾರ್ಕ್ ಮಾಡ್ಕೋಬೋದು. ನೋಡಿ ಇಲ್ಲಿ 1/4 ಇಂಚು ನಾನು ಮಾರ್ಜಿನ್ ಬಿಟ್ಟಿದ್ದೀನಿ, ಈ ಸೈಡ್ ಒಂದು 1/4 ಇಂಚು ಮಾರ್ಜಿನ್ ಬಿಟ್ಟಿದ್ದೀನಿ. ನೋಡಿ ಈ ಬೆಲ್ಟನ್ನು ಈ ರೀತಿ ಇಟ್ಕೊಳ್ಳಿ. ಇಲ್ಲಿಗೆ ನಾನು ಒಂದು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಇಲ್ಲಿ ರೆಡಿ ಎಲ್ಲಿವರೆಗೂ ಇದೆ ಅಲ್ಲಿಗೆ ಒಂದು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಬೆಲ್ಟ್ ಉದ್ದ ಕೂಡ ನೀವು ಮಾರ್ಕ್ ಮಾಡ್ಕೋಬೋದು. ಹಾಗೆ ನೋಡಿ ಸ್ನೇಹಿತರೆ, ಇದಕ್ಕೆ 1 ಇಂಚು ಮೇಲಕ್ಕೆ ನಾವು ಮಾರ್ಕ್ ಮಾಡ್ಕೋಬೇಕು. ಮಾರ್ಜಿನ್ ಬೇಕಲ್ಲ, ಕೆಳಗಡೆ ಇಂಚು, ಕೆಳಗಡೆ ಒಂದು ಅರ್ಧ ಇಂಚು, ಮೇಲ್ಗಡೆ ಅರ್ಧ ಇಂಚು, ಅದಕ್ಕಾಗಿ ಒಂದು ಟೋಟಲ್ 1 ಇಂಚು ನಾನು ಎಕ್ಸ್ಟ್ರಾ ತೊಗೊತಾ ಇದ್ದೀನಿ. ನೀವು ಈಸಿಯಾಗಿ ಮಾರ್ಕ್ ಮಾಡ್ಕೋಬೋದು ಬೆಲ್ಟನ್ನು. ಈ ರೀತಿ ನಾವು ಕ್ರಾಸ್ ಬೆಲ್ಟನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಕಟ್ ಮಾಡ್ತಾ ಇದ್ದೀನಿ. ಸ್ಲೀವನ್ನು ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೋಡಿ 1/2 ಇಂಚು ನಾನು ಮಾರ್ಜಿನ್ಗೋಸ್ಕರ ಒಂದು ಲೈನ್ ಹಾಕ್ತಾ ಇದ್ದೀನಿ. ಇವಾಗ ನೋಡಿ ಅಳತೆ ಬ್ಲೌಸು ಎಷ್ಟಿದೆಯೋ ನಾವು ಅಷ್ಟು ಸ್ಲೀವನ್ನು ಮಾರ್ಕ್ ಮಾಡ್ಕೋಬೋದು. ನೋಡಿ ತುಂಬ ಈಸಿ ಸ್ನೇಹಿತರೆ. ನಿಮಗೆ ಈ ಸ್ಲೀವ್ ಕ್ರಾಸನ್ನು ಯಾವ ರೀತಿ ತೆಗಿಬೇಕಂತ ತೋರಿಸ್ತೀನಿ ನಾನು ನಿಮಗೆ. ನೋಡಿ ನಮಗೆ ಈ ರೀತಿ ಇಟ್ಕೊಂಡಾಗ ನಮ್ಗೆ ಈಸಿಯಾಗಿ ಸಿಕ್ಬಿಡುತ್ತೆ. ನೋಡಿ ಇಲ್ಲಿಗಿದೆ 1/2 ಇಂಚು ನಾನು ಎಕ್ಸ್ಟ್ರಾ ತೊಗೊತಾ ಇದ್ದೀನಿ. ಇಲ್ಲಿ ಕೂಡ 1/2 ಇಂಚು ನಾನು ಎಕ್ಸ್ಟ್ರಾ ತೊಗೊತಾ ಇದ್ದೀನಿ. ನೋಡಿ ಇದು ಎಷ್ಟಿದೆ, ಲೂಸ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಇಲ್ಲಿಗೆ ನಾನು ಮಾರ್ಕ್ ಮಾಡ್ಕೋಬೇಕು. ಲೂಸಿಗೆ ಒಂದು 1/4 ಇಂಚು ಎಕ್ಸ್ಟ್ರಾ ತೊಗೊಳ್ಳಿ ಸ್ನೇಹಿತರೆ ಸ್ಲೀವಲ್ಲಿ ನೀವು. ನೋಡಿ ಇದಕ್ಕೆ ಈ ರೀತಿ ನೀವು ಮಾರ್ಕನ್ನು ಮಾಡ್ಕೊಳ್ಳಿ. ಸ್ವಲ್ಪ ಸ್ಲೀವ್ ಕ್ರಾಸಲ್ಲಿ ಇದು ಎಕ್ಸ್ಟ್ರಾ ಬಂದು ನಾನು 1.5 ಇಂಚು ತೊಗೊಂಡಿದ್ದೀನಿ. ಇವಾಗ ನೋಡಿ ಸ್ಲೀವ್ ಕ್ರಾಸನ್ನು ಯಾವ ರೀತಿ ನೀವು ಮಾರ್ಕ್ ಮಾಡ್ಕೋಬೇಕಂದ್ರೆ ನೋಡಿ ಈ ರೀತಿ ನೀವು ಸಿಂಪಲ್ಲಾಗಿ ಲೈನ್ ಹಾಕೊಂಬಿಡಿ ಸ್ನೇಹಿತರೆ. ತುಂಬ ಈಸಿ ಮೆಥಡ್ ಇದು. ಪ್ರತಿಯೊಂದು ಬ್ಲೌಸಲ್ಲಿ ಕೂಡ ನೀವು ಫಾಲೋ ಮಾಡ್ಬೋದು ಇದನ್ನ. ನೋಡಿ ಇಲ್ಲಿಂದ ನಾನು ಸ್ಟ್ರೈಟಾಗಿ ಈ ಥರ ಬಾಕ್ಸನ್ನು ನೀವು ಮೊದಲಿಗೆ ಕ್ರಿಯೇಟ್ ಮಾಡ್ಕೊಳ್ಳಿ. ಇದು ಕ್ಯಾಪ್ ಹೈಟು ಸ್ನೇಹಿತರೆ. ಅಳತೆ ಬ್ಲೌಸಲ್ಲಿ ಎಷ್ಟಿದೆಯೋ ಅಷ್ಟೇ ನಾವು ಕ್ಯಾಪ್ ಹೈಟಾಗಿ ಇವಾಗ ಇದನ್ನ ಯಾವ ರೀತಿ ಮಾರ್ಕ್ ಮಾಡೋದು ಅಂದರೆ ನಿಮಗೆ ಸ್ನೇಹಿತರೆ ನೋಡಿ ಈ ಬಾಕ್ಸ್ ಇದೆಯಲ್ಲ, ಈ ಬಾಕ್ಸ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ. 8.5 ಇಂಚಿದೆ. 8.5 ಅರ್ಧ ಬಂದು 4.25 ಇಂಚಾಗುತ್ತೆ. ನೋಡಿ 4.25 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ. ಈ ರೀತಿ ಬಾಕ್ಸ್ ಆಗುತ್ತೆ. ನೋಡಿ 2 ಬಾಕ್ಸ್ ಆಯ್ತು. ಇವಾಗ ಇಲ್ಲಿಂದ ಬಂದು ಮೇಲಿನ ಬಾಕ್ಸ್ ಇದೆಯಲ್ಲ, ಇದರಲ್ಲಿ ಸೆಂಟ್ರಿಗೆ ಇನ್ನೊಂದು ಮಾರ್ಕನ್ನು ಮಾಡ್ಕೋಬೇಕು. ನೋಡಿ ಇದು 4.25 ಇಂಚಿದೆ. 2 ಇಂಚು 1 ನೂಲಿಗೆ ಒಂದು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಓಕೆ. ಹಾಗೆ ನೋಡಿ ಸ್ನೇಹಿತರೆ, ಇಲ್ಲಿಂದ ಇಲ್ಲಿವರೆಗೂ ನೀವು ಒಂದು ಮಾರ್ಕನ್ನು ನೋಡಿ ಈ ಥರ ಲೈನ್ ಹಾಕೊಂಬಿಡಿ ಸ್ನೇಹಿತರೆ. ಯಾವುದು ಮೆಜರ್ಮೆಂಟ್ ಆದರೂ ಓಕೆ, ಈ ಥರ ನೀವು ಬಾಕ್ಸ್ ಹಾಕೊಳ್ಳಿ, ನಿಮಗೆ ಈಸಿಯಾಗಿ ಪರ್ಫೆಕ್ಟಾಗಿ ಬರುತ್ತೆ. ಹಾಗೆ ನೋಡಿ ಇವೆರಡು ಕ್ಯಾಪ್ ಹೈಟ್ ಎಷ್ಟಿದೆ ಅಂತ ನೋಡ್ಕೊಂಬಿಡಿ ಒಂದು ಸಾರಿ. ನೋಡಿ ಕ್ಯಾಪ್ ಹೈಟ್ ಎಷ್ಟಿದೆ, 4.25 ಇಂಚಿದೆ. 4.25 ಸೆಂಟ್ರ್ ಬಂದು ಅರ್ಧ ಬಂದು 2.25 ಆಗುತ್ತೆ. ನೋಡಿ ಇದಕ್ಕೂ ಕೂಡ ಒಂದು ಮಾರ್ಕನ್ನು ಹಾಕ್ಕೊಂಬಿಡಿ ಸ್ನೇಹಿತರೆ. ನೋಡಿ ಇವಾಗ ತುಂಬ ಸುಲಭ, ನಿಮಗೆ ಈಸಿಯಾಗಿ ಸಿಕ್ಬಿಡುತ್ತೆ. ಇಲ್ಲಿ ನೋಡಿ ಇಲ್ಲಿಗಿದೆ ಎಂಡಿದು. ಇವಾಗ ನೋಡಿ ಈ ಸ್ಕೇಲನ್ನು ಈ ರೀತಿ ನೀವು ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಇದೆಯಲ್ಲ, ಇಲ್ಲಿಂದ 1 ಇಂಚ್ ಬಿಟ್ಟು ನೀವು ಇಲ್ಲಿಂದ ಈ ರೀತಿ ನೀವು ಮಾರ್ಕನ್ನು ಮಾಡ್ಕೊಳ್ಳಿ. ನೋಡಿ ನಮಗೆ ಈಸಿಯಾಗಿ ಸಿಗುತ್ತೆ. ಸೇಪ್ ಅನ್ನೋದೈತಲ್ಲ ಎಕ್ಸಾಕ್ಟಾಗಿ ಸಿಗುತ್ತೆ. ಓಕೆ. ಇವಾಗ ಇದೇ ಸ್ಕೇಲನ್ನು ಈ ರೀತಿ ನೀವು ಟರ್ನ್ ಮಾಡಿದರೆ ನಮಗೆ ಇಲ್ಲಿ ಒಂದು ಸೇಪ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಈ ಎಂಡಿಂಗ್ ಲೈನ್ ಏನಿದೆ ನೋಡಿ ಸ್ನೇಹಿತರೆ, ಇಲ್ಲಿಂದ ಮೇಲಕ್ಕೆ ಒಂದು ಅರ್ಧ ಇಂಚು ಮೇಲಕ್ಕೆ ನೀವು ಮಾರ್ಕ್ ಮಾಡ್ಕೋಬೇಕು. ಯಾವಾಗಲೂ ಅದನ್ನ ಎಂಡ್ವರೆಗೂ ನೀವು ಕ್ರಾಸನ್ನು ತೊಗೋಬಾರ್ದು. ನೋಡಿ ಈ ರೀತಿ. ನೋಡಿ ಸಿಂಪಲ್ಲಾಗಿ ಈ ರೀತಿ ನೀವು ಇವಾಗ ಸ್ಕೇಲಲ್ಲಿ ಮಾರ್ಕ್ ಮಾಡ್ಕೋಬೋದು. ಹಾಗೆ ನೋಡಿ ಇಲ್ಲಿ ಸೆಕೆಂಡು ಇದು ಫ್ರಂಟ್ ಸೇಪ್ ಆಯಿತು. ಇವಾಗ ಬ್ಯಾಕ್ ಸೇಪನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ನಾವು ಈ ಲೈನ್ ಹಾಕೊಂಡಾಗ ನಮಗೆ ಇಲ್ಲಿ ಒಂದು ಪಾಯಿಂಟ್ ಸಿಗುತ್ತೆ. ನೋಡಿ ಈ ಪಾಯಿಂಟಿಂದ 1/2 ಇಂಚು ಒಳಗಡೆಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ 1/2 ಇಂಚಲ್ಲ, ಒಂದು 3/4 ಇಂಚು ಒಳಗಡೆಗೆ ಮಾರ್ಕ್ ಮಾಡ್ಕೊಳ್ಳಿ. ನಿಮಗೆ ಇಲ್ಲಿ ಇನ್ನೂ ಒಂದು ಈಸಿ ಅಂದರೆ ಇಲ್ಲಿಂದ ಅರ್ಧ ಇಂಚು ನಮಗೆ ಗ್ಯಾಪ್ ಇದ್ದರೆ ಸಾಕಾಗುತ್ತೆ. ನೋಡಿ ಇವಾಗ ಸೆಕೆಂಡ್ ನೋಡಿ ಇಲ್ಲಿ ಬಾಕ್ಸ್ ಏನು ಕ್ರಿಯೇಟ್ ಮಾಡ್ಕೊಂಡು ಸೆಕೆಂಡ್ ಲೈನ್ ಇದೆ, ಅಡ್ ಸೈಡ್ ಲೈನು. ಇಲ್ಲಿಂದ ಇಲ್ಲಿವರೆಗೂ ಈ ಸ್ಕೇಲನ್ನು ಈ ರೀತಿ ಇಟ್ಕೊಂಬಿಡಿ. ನೋಡಿ ಈ ರೀತಿ ನೀವು ಸ್ಕೇಲನ್ನು ಇಟ್ಕೊಂಡಾಗ ನಮಗೆ ಸೇಪ್ ಅನ್ನೋದು ಈಸಿ ಆಯಿತು. ನೋಡಿ ಸೆಕೆಂಡು ಇದು ಕೂಡ ಅಷ್ಟೇ. ನೋಡಿ ಸ್ಕೇಲ್ ಈ ಥರ ಟರ್ನ್ ಮಾಡಿದಾಗ ನಮಗೆ ಇಲ್ಲಿವರೆಗೂ ಎಂಡನ್ನು ತಗೊಂಡಾಗ ನಮಗೆ ಫ್ರಂಟ್ ಬ್ಯಾಕ್ ಸೇಪ್ ಅನ್ನೋದು ರೆಡಿ ಆಗುತ್ತೆ ಸ್ಲೀವಲ್ಲಿ. ನೋಡಿ ಈ ರೀತಿ ಮಾಡಿ ನೀವು ನಿಮಗೆ ಕಂಕಳಲ್ಲಿ ಲೂಸು ಅದು ಇದು ಏನೂ ಪ್ರಾಬ್ಲಮ್ ಬರಲ್ಲ ಸ್ಲೀವಲ್ಲಿ. ನೋಡಿ ಇವಾಗ ನಾನು ಕಟ್ ಮಾಡ್ತಾ ಇದ್ದೀನಿ. ಎನಿ ಡೌಟ್ ಇದ್ರೂ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ.
ಸ್ನೇಹಿತರೆ ನೋಡಿ ನಮಗೆ ಈಸಿಯಾಗಿ ಈ ಥರ ನಮಗೆ ಸ್ಲೀವ್ ಅನ್ನೋದು ರೆಡಿ ಆಗುತ್ತೆ. ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.